3 ದಿನಗಳಿಂದ ನಿರಂತರವಾಗಿ ಹಲಸು ಮೇಳ ನಡೀತಾ ಇದೆ. ಮೇಡಮ್ ಹಾಗೆ ಹೇಳಿದ ಹಾಗೆ ಯೋಜಕಸ್ತತ್ರ ದುರ್ಲಭ ಅಂತ. ಹೇಗೆ ಅಂತ ಹೇಳಿದರೆ, ಕಾರ್ಯಕ್ರಮ ಮಾಡುವಂಥದ್ದು ಮಾಡಬೇಕು ಅನ್ನುವಂಥದ್ದು ಸುಲಭ, ಆದರೆ ಅದನ್ನು ಸಸೂತ್ರವಾದ ರೀತಿಯಲ್ಲಿ ಕೊಂಡೊಯ್ದು ಒಂದು ಮಾದರಿ ಕಾರ್ಯಕ್ರಮವನ್ನಾಗಿಸುವುದು ತುಂಬ ಕಷ್ಟ ಅಂತ ಹೇಳಿ. ಹಾಗಾಗಿ ಎಲ್ಲ ವ್ಯವಸ್ಥೆಗಳು, ಪ್ರತಿಯೊಂದು ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಆ ಎಲ್ಲ ವ್ಯವಸ್ಥೆಗಳು ಕೂಡ ಸಸೂತ್ರದಲ್ಲಿ ಆದಾಗ ಒಂದು ಒಳ್ಳೆಯ ಮಾದರಿ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಆಯೋಜಿಸಲ್ಪಡ್ತದೆ ಅಂತ. ಮುಖ್ಯವಾಗಿ ಎಲ್ಲೋ ಊರುಗಳಿಂದ, ನಮ್ಮ ರಾಜ್ಯವೂ ಅಲ್ಲ, ಪರರಾಜ್ಯ ಕೇರಳ, ಹಾಗೆ ನಾನಾ ವಿಧಗಳ ಕಡೆಗಳಿಂದ ಜನರು ಬಂದು ಇಲ್ಲಿ ತಮ್ಮ ತಮ್ಮ ಸ್ಟಾಲ್ಗಳನ್ನು ಹಾಕಿ ಕಾರ್ಕಳದ ಜನತೆಗೆ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಇದನ್ನು ಪರಿಕರಗಳನ್ನು ಕಾರ್ಕಳದ ಜನತೆಗೆ ತೋರಿಸಿದ್ದಾರೆ. ಹಾಗೆಯೇ ಕೆಲವೊಂದು ರೀತಿಯಾದಂತಹ ತಿನಿಸುಗಳು, ಹಾಗೆ ಇಂಥ ಕೆಲವೊಂದು ತಿನಿಸುಗಳನ್ನು ಕಾರ್ಕಳದ ಜನತೆಗೆ ಒಳ್ಳೆಯ ರೀತಿಯಲ್ಲಿ ಉಣಬಡಿಸಿದ್ದಾರೆ ಅಂತ. ಹಾಗೆಯೇ ಎಲ್ಲವೂ ಕೂಡ ಮೊನ್ನೆಯಿಂದ 24, 25, 26 ಸಮಾರೋಪ ಕಾರ್ಯಕ್ರಮದ ಸಮಾರಂಭದಲ್ಲಿ ನಾವಿದ್ದೇವೆ. ಎಲ್ಲರೂ ಕೂಡ ಬೆನಕ ಈವೆಂಟ್ಸ್, ಹಾಗೆ ರೋಟರಿ ಕ್ಲಬ್ ಕಾರ್ಕಳ ಮತ್ತು ಬಿಲ್ಲವ ಸಂಘ, ಮುಖ್ಯವಾಗಿ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದರೆ ಸ್ಥಳದ ಅವಕಾಶವನ್ನು ಮಾಡಿಕೊಟ್ಟಂಥದ್ದು ಬಿಲ್ಲವ ಸಂಘ, ಹಾಗೆ ಅಧ್ಯಕ್ಷರಾದಂತಹ ಪ್ರಮಾಳ್ ಕುಮಾರ್ರವರು. ಹಾಗಾಗಿ ಯಾರೂ ಹಾಗೆ ಈಗ ಕೇಳಿದಾಗ ಅಷ್ಟು ಸುಲಭವಾಗಿ ಒಂದು ಆತಂಕ ಇರ್ತದೆ. ಕಾರ್ಯಕ್ರಮಕ್ಕೆ ಒಂದು ಜಾಗವನ್ನು ಕೊಡುವಾಗ ಅದು ಹೇಗೆ ಉಪಯೋಗಿಸಲ್ಪಡ್ತದೆ, ಯಾವ ರೀತಿಯಾಗಿ ನಮಗೆ ಅದನ್ನು ಇದು ಮಾಡಬಹುದು ಅಂತ. ಆದರೆ ಈ ಜಾಗವನ್ನು ಯಾವುದೇ ಒಂದು ಆತಂಕಗಳಿಲ್ಲದೆ ಮುಕ್ತವಾಗಿ ನಮಗೆ ಅಧ್ಯಕ್ಷರು ನೀಡಿದ್ದಾರೆ. ಅವರಿಗೂ ಕೂಡ ಒಂದು ಅಭಿನಂದನೆಯನ್ನು ನಾವು ಈ ಸಮಯದಲ್ಲಿ ಹೇಳಲೇಬೇಕು. ಯಾಕೆ ಅಂತ ಹೇಳಿದರೆ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಕಾರ್ಕಳದಲ್ಲಿ ಇಂಥ ಒಂದು ಕಾರ್ಯಕ್ರಮವೂ ಆಯೋಜನೆಯಾಗಿದೆ. ಮುಖ್ಯವಾಗಿ ಯಾವುದು ಕೂಡ ಬಂದ ಜನರಿಗೆ ಈ ಕಾರ್ಯಕ್ರಮ ಆಕರ್ಷಣೆಯೂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ರೀತಿಯಾದಂತಹ ಸ್ಪರ್ಧೆಗಳು ಕೂಡ ಈ ಸ್ಥಳದಲ್ಲಿ ಮೊನ್ನೆಯಿಂದ ಆಯೋಜನೆ ಆಗಿದೆ. ಒಂದು ವಾಯ್ಸ್ ಆಫ್ ಕಾರ್ಕಳ ಅಂತ ಹೇಳಿ ನಿನ್ನೆ ಆಗಿದೆ, ಮತ್ತು ಭಜನಾ ಕಾರ್ಯಕ್ರಮ ಮತ್ತು ಅಡುಗೆ, ನಾನಾ ವಿಧವಾದಂತಹ ಹಲಸಿನ ಖಾದ್ಯಗಳನ್ನು ತಯಾರಿಸಿ ಅದು ಆ ರೀತಿಯ ಒಂದು ಮಹಿಳೆಯರಿಗೆ ಸ್ಪರ್ಧೆಯನ್ನು ಆಯೋಜಿಸಲ್ಪಡಿದೆ. ಹಾಗಾಗಿ ಎಲ್ಲವೂ ಸಸೂತ್ರವಾಗಿ ಆಗಿದೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಮುಖ್ಯವಾಗಿ ಕಾರ್ಕಳದ ಜನತೆ ಎಲ್ಲರೂ ಪಡಿಸಿಕೊಳ್ಳಿದ್ದಾರೆ. ಮುಂದಕ್ಕೂ ಕೂಡ ಇಂಥ ಕಾರ್ಯಕ್ರಮಗಳು ಬರಬೇಕು ಅಂತಾದರೆ ಜನತೆಯ ಸಪೋರ್ಟ್ ಬೇಕು. ಸಂಘ ಸಂಸ್ಥೆಗಳ ನೆರವಿನಿಂದ ಮುಂದಕ್ಕೂ ಕೂಡ ಈ ಕಾರ್ಕಳದಲ್ಲಿ ಇಂಥ ಅತಿ ದೊಡ್ಡ ಕಾರ್ಯಕ್ರಮಗಳು ಆಯೋಜನೆಯಾಗಲಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.